5 ನಿಮಿಷ ಇರೋಣ. ನಿಲ್ಲಿಸಿ ನಿಲ್ಲಿಸಿ ಸರ್, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಚಾಲಕರು ಸುಮಾರು 17 ಲಕ್ಷ ಮೇಲ್ಪಟ್ಟ ಜನ ಇವತ್ತು ಚಾಲನೆ ಜೀವನವನ್ನು ಆಧಾರ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಸರ್ಕಾರ 2 ವರ್ಷ ಆಯ್ತು ಬಂದು ಫ್ರೀ ಬಸ್ಗಳನ್ನು ಬಿಟ್ರು. ಅಲ್ಲಿಗೆ ನಮ್ಮ ಚಾಲಕರು ಅರ್ಧ ಸತ್ತೋಯ್ತು. ಅದಾದ್ಮೇಲೆ ಏನಾಯ್ತು, ಇದನ್ನ ಇತ್ತೀಚೆಗೆ ಏನಾಗ್ತಾ ಇದೆ, ಬೈಕ್ ಟ್ಯಾಕ್ಸಿ ಅಂತ ಬರ್ತಾ ಇದೆ. ಇವಾಗ ಬೆಂಗಳೂರು ಹೈಕೋರ್ಟ್ ಅಲ್ಲಿ ವಾದ ಆಗ್ತಾ ಇದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಆ್ಯಪ್ಗಳು ಬೆಂಗಳೂರಿನಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಸುತ್ತಮುತ್ತ ಜಿಲ್ಲೆಗಳಿಗೆಲ್ಲ ಹರಡಾಡಿ ಆ್ಯಪ್ಗಳ ಮುಖಾಂತರ ಅವರು ದುಡಿಬೇಕಂತೇಳಿ ಕಮರ್ಷಿಯಲ್ ಆಗಿ ಆ್ಯಪ್ಗಳನ್ನು ಬಿಡ್ತಾ ಇದ್ದಾರೆ. ಇವಾಗ ಹೊರ ರಾಜ್ಯಗಳು ಏನ್ ಮಾಡ್ತಾ ಇದೆ, ನಮ್ಮ ಪಕ್ಕ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಫ್ರೀ ಬಸ್ಗಳನ್ನು ಬಿಟ್ಟಿದ್ರು. ಅವರು ಆಟೋ ಚಾಲಕರ ಕುಟುಂಬಗಳು ಅನ್ಯಾಯವಾಗಬಾರ್ದು, ರೋಡಿಗೆ ಬರಬಾರ್ದು ಅಂತೇಳಿ ವರ್ಷಕ್ಕೆ 15,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನೇರವಾಗಿ ಅವ್ರ ಖಾತೆಗಳಿಗೆ ಬರ್ಬೇಕಂತೇಳಿ. ಇಲ್ಲಿ ನಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತು. ಇವಾಗ ಒಬ್ಬರಿಗೆ ಜನಕ್ಕೆ ನ್ಯಾಯ ಮಾಡ್ತಾ ಇದಾರೆ, ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ನಮ್ಮ ಆಟೋ ಚಾಲಕರೆಲ್ಲರೂ ಒಪ್ಪಿದ್ದಾರೆ. ಆದ್ರೆ ಆರ್ಟಿಫಿಷಿಯಲ್ ಆಗಿ ಇವ್ರಿಗೆ ನ್ಯಾಯ ಒದಗಿಸಿ ಕೊಡ್ಬೇಕಲ್ವಾ? ಅದೇ ರೀತಿ ನಮ್ಮ ಬೇಡಿಕೆ ಇವತ್ತು ಏನಿದೆ ಅಂದ್ರೆ, ನಮ್ಮ ಆಟೋ ಚಾಲಕರ ಮತ್ತು ಖಾಸಗಿ ಚಾಲಕರ ಖಾತೆಗಳಿಗೆ ತಾವು ಒಂದು ವರ್ಷಕ್ಕೆ 20,000 ರೂಪಾಯಿ ಜಮಾ ಮಾಡ್ಬೇಕಂತೇಳಿ ನಮ್ಮೆಲ್ಲರ ಇಡೀ ಚಾಲಕರ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ, ತಕ್ಷಣ ಇವತ್ತದಿಂದಲೇ ಮೊಬೈಲ್ ಬುಕ್ಕಿಂಗ್ ಆ್ಯಪ್ಗಳು, ಈ ದ್ವಿಚಕ್ರ ಟ್ಯಾಕ್ಸಿ ಅಂದ್ರೆ ಈ ವೈಟ್ ಬೋರ್ಡ್ ಹಾಕೊಂಡು 2 ವೀಲರ್ ಅಲ್ಲಿ ಮನೆ ಮುಂದೆ ಬಂದು ಕರ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಇವಾಗ ನಾವು 2 ವೀಲರ್ ಕೊಟ್ಟಿರೋದು ಯಾಕೆ, ಮನೆ ಓನ್ ಯೂಸ್ ಪರ್ಪಸ್ಗಾಗಿ. ಅವ್ರು ಏನ್ ಮಾಡ್ತಾ ಇದ್ರೆ, ವೈಟ್ ಬೋರ್ಡ್ ಅಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಹೋದ್ರೆ ಇವ್ರು ಎಲ್ಲಿ ಇವತ್ತಿನ ಕಾಲ ಹೆಂಗಿದೆ ಅಂದ್ರೆ, ಬಡ ಚಾಲಕರು ಅವ್ರ ನೋವುಗಳು ಹೀನಾಯವಾಗಿದೆ. ಅವರು 3 ಹೊತ್ತು ಊಟ ಮಾಡೋಕ್ ಕೂಡ ಇಲ್ಲ, ತಿಂಡಿ ಬೇರೆ ಎಲ್ಲ ಹೇಳ್ಕೋಬಾರ್ದು, ಆ ತರ ಇದಾರೆ. ಇವಾಗ ಬೈಕ್ ಟ್ಯಾಕ್ಸಿಗಳು ಬಂದ್ರು, ಓಲಾ ಯೂಬರ್ ಅಂತೇಳಿ ಆ ಆ್ಯಪ್ಗಳು ಬಂದವು, ಫ್ರೀ ಬಸ್ಗಳು ಬಂದವು. ಹೆಂಗರಿ ಸ್ವಾಮಿ ನೀವೇ ಹೇಳ್ರಿ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ, ತಾವು ತಕ್ಷಣದಿಂದಲೇ ನಮ್ಮ ಪರವಾಗಿ ತಾವು ಕುತ್ಕೊಂಡು ಯೋಚಿಸಿ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ತಗೊಂಡು ಆಟೋ ಚಾಲಕರಿಗೆ, ಖಾಸಗಿ ಚಾಲಕರಿಗೆ ವರ್ಷಕ್ಕೆ 20,000 ರೂಪಾಯಿ ಅವ್ರ ಖಾತೆಗಳಿಗೆ ಜಮಾ ಮಾಡಬೇಕು, ನ್ಯಾಯ ಒದಗಿಸಿ ಕೊಡಬೇಕು. ತಕ್ಷಣದಿಂದಲೇ ಮೊಬೈಲ್ ಆ್ಯಪ್ಗಳೆಲ್ಲ ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಇವತ್ತು ಬರೀ ಚಾಲಕರು ಬಂದು ಪ್ರತಿಭಟನೆ ಮಾಡಿದೀವಿ. ನಾಳೆ ಬೆಳಿಗ್ಗೆ ಬಳ್ಳಾರಿ ಜಿಲ್ಲಾ ಮತ್ತು ಗ್ರಾಮಾಂತರ ಭಾಗದಲ್ಲಿ 10,000 ಕುಟುಂಬಗಳಿದಾವೆ. ಕುಟುಂಬಗಳು ಸಮೇತ ಬಂದು ಬೀದಿಗಳಲ್ಲಿ ಹೋರಾಟಗಳು ಮಾಡ್ತೀವಿ ಅಂತೇಳಿ ಆಗ್ರಹಿಸಿದ ಯಾತ್ರೆ ರ್ಯಾಪಿಡೋ. ನೀವ್ ಎಷ್ಟೆಷ್ಟು ಜನ ಏಜೆಂಟ್ಗಳು ಇಲ್ಲಿ ಬಳ್ಳಾರಿಯಾಗ ಇದ್ದೀರಿ, 15 ದಿನ ಟೈಮ್. ನೀವು ಊರ್ ಬಿಟ್ಟು ಬೆಂಗಳೂರಿಗೆ ಹೋದ್ರೆ ಚೆನ್ನಾಗಿರ್ತತೆ. ಓಪನ್ ಆಗಿ ಸ್ಟೇಟ್ಮೆಂಟ್ ಇದೀನ, ಏನ್ ರಿಕ್ವೆಸ್ಟ್ ಮನವಿ ಇಲ್ಲ. 15 ದಿನ ನೀವು ಊರ್ ಬಿಟ್ಟಿಲ್ಲ ಅಂದ್ರೆ ನಾವೇ ಖುದ್ದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಇದು ಸಪೋರ್ಟ್ ತಗೊಂಡು ನಾವೇ ಓಡಿಸ್ಬೇಕು.